ಮೂರನೇ ಉಪಸಮರದ ಕಣ ಅಂತಂದ್ರೆ ಸಂಡೂರು ಗಣಿನಾಡಿನಲ್ಲಿ ನಡೀತಾ ಇರುವಂತಹ ಚುನಾವಣೆ. ಈ ಬಾರಿ ಅಲ್ಲಿನ ಲೆಕ್ಕಾಚಾರಗಳು ಬೇರಾಗಿದೆ. ಯಾಕಂದ್ರೆ ಬಳ್ಳಾರಿಗೆ ಪ್ರವೇಶ ಕೊಟ್ಟ ನಂತರ ಗಣಿ ಜನಾರ್ದನ್ ರೆಡ್ಡಿ ಅವರ ಒಂದು ಚುನಾವಣೆ. ಅವರು ಈ ಚುನಾವಣೆಯಲ್ಲಿ ನಿಂತು ಈ ಚುನಾವಣೆಯಲ್ಲಿ ಬಿಜೆಪಿಯನ್ನ ಗೆಲ್ಲಿಸುವ ಪ್ರಯತ್ನ ಮಾಡಿದ್ರು. ಹಾಗಾದ್ರೆ ಯಾರಿಗೆ ವಿಜಯ ಮಾಲೆ? ಅನ್ನಪೂರ್ಣ ತುಕಾರಾಂ ಅವರ ಪತ್ನಿ ಮತ್ತು ಬಂಗಾರು ಹನುಮಂತು ನಡುವೆ ತುರುಸಿನ ಸ್ಪರ್ಧೆ ಇದೆ. ಕಾಂಗ್ರೆಸ್ನ ಅನ್ನಪೂರ್ಣ ಅವರಿಗೆ ಈ ಹಿಂದೆ ಬಹಳ ಭದ್ರಕೋಟೆ ಅಂತ ಕರೆಸ್ಕೊಂಡಿದ್ದಂತೆ ಈ ಕ್ಷೇತ್ರ ಈ ಬಾರಿ ಒಂದು ದೊಡ್ಡ ಸವಾಲಿನ ಕ್ಷೇತ್ರ ಉಳ್ಕೊಂಡಿದೆ. ಸಂಡೂರು ಅಖಾಡದಲ್ಲಿ ಸುಮಾರು 76% ಮತದಾನ ನಡೆದಿದೆ. ಭದ್ರಕೋಟೆಯಲ್ಲಿ ಕೈ ಮೇಲ್ಗೈ ಫಿಕ್ಸಾ, ಕೈಯೇ ಗೆದ್ದು ಬಿಡುತ್ತಾ ಅಥವಾ ಬದಲಾದ ರಾಜಕೀಯ ವಾತಾವರಣದಲ್ಲಿ ಕಮಲ ಅರಳುತ್ತಾ ಅನ್ನೋದೊಂದು ಬಹಳ ಪ್ರಮುಖವಾದ ಪ್ರಶ್ನೆ. ಮತ ಎಣಿಕೆಗೆ ಎಲ್ಲ ರೀತಿಯ ಸಿದ್ಧತೆಗಳಾಗಿದೆ. ಆದ್ರೆ ಒಂದ್ ಕಡೆ ಅಭ್ಯರ್ಥಿಗಳ ಜೊತೆಗೆ ಉಭಯ ಪಕ್ಷಗಳ ನಾಯಕರಿಗೂ ಕೂಡ ಟೆನ್ಷನ್ ಆರಂಭ ಆಗಿದೆ. ಮತ ಎಣಿಕೆ ಪ್ರಕ್ರಿಯೆ ಬೆಳಿಗ್ಗೆ ಆರಂಭ ಆಗುತ್ತೆ. ಎಲ್ಲಾ ರೀತಿಯ ಸಿದ್ಧತೆಯನ್ನು ಜಿಲ್ಲಾಡಳಿತ ಮಾಡಿಕೊಂಡಿದೆ. ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಮತ ಎಣಿಕೆಗೆ ಸಿದ್ಧತೆಗಳನ್ನು ಜಿಲ್ಲಾಡಳಿತ ನಡೆಸಿಕೊಂಡಿದೆ. ಇನ್ನು ಸಂಡೂರು ವಿಚಾರಕ್ಕೆ ಬಂದಾಗ ಕಾಂಗ್ರೆಸ್ನ ಭದ್ರಕೋಟೆ ಕಾಂಗ್ರೆಸ್ ಉಳಿಸ್ಕೊಳ್ಳುತ್ತಾ ಅಥವಾ ಕಳ್ಕೊಳ್ಳುತ್ತಾ ಅನ್ನೋದ್ರ ಪ್ರಶ್ನೆ ಜೊತೆಗೆ ಪವರ್ ಟಿವಿ ಕೂಡ ಒಂದು ಸರ್ವೆಯನ್ನ ಮಾಡಿತ್ತು. ಪವರ್ ಟಿವಿ ಸರ್ವೆಯಲ್ಲಿ ಏನ್ ಹೇಳ್ತಾ ಇದೆ? ಕಾಂಗ್ರೆಸ್ಗೆ ಗೆಲುವು ಸಾಧ್ಯತೆ ಅಂತ ಹೇಳಲಾಗ್ತಾ ಇದೆ. ಸಂಡೂರು ಉಪಸಮರದಲ್ಲಿ ಪವರ್ ಟಿವಿಯ ಮತಗಟ್ಟೆ ಸರ್ವೆ. ಪವರ್ ಟಿವಿ ಸಮೀಕ್ಷೆ ಪ್ರಕಾರ ಕಾಂಗ್ರೆಸ್ ಗೆಲುವು ಪಡ್ಕೊಳ್ಳುವಂತ ಸಾಧ್ಯತೆ ಇದೆ. ತನ್ನ ಕ್ಷೇತ್ರವನ್ನ, ತನ್ನ ಭದ್ರಕೋಟೆಯನ್ನ ಉಳಿಸಿಕೊಳ್ಳುವಂತ ಸಾಧ್ಯತೆ ಇದೆ. ಅನ್ನಪೂರ್ಣ ಪರವಾಗಿ ಸಂಡೂರಿನ ಮತದಾರರ ಒಲವಿದೆ. ಬಂಗಾರು ಹನುಮಂತು ಪೈಪೋಟಿ ನೀಡಿದ್ರು ಕೂಡ ಗೆಲ್ಲೋದಕ್ಕೆ ಸಾಕಾಗೋದಿಲ್ಲ. ಕಾಂಗ್ರೆಸ್ನ ಭದ್ರಕೋಟೆಯಲ್ಲಿ ಬಿಜೆಪಿಗೆ ಒಲವು ಸಾಧ್ಯತೆ ಇಲ್ಲ. ಅನ್ನಪೂರ್ಣ ಪರವಾಗಿ ಸಂಡೂರಿನ ಮತದಾರರ ಒಲವಿದೆ. ಸೊ ಬಂಗಾರು ಹನುಮಂತು ಪೈಪೋಟಿ ಕೊಟ್ಟರು ಕೂಡ ಗೆಲ್ಲೋದಕ್ಕೆ ಕಷ್ಟ ಇದೆ, ಗೆಲ್ಲೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಇದೆ. ಯಾಕಂತಂದ್ರೆ ಒಂದು ತುಕಾರಾಂ ಅವರು ಮಾಡಿರುವಂತಹ ಕೆಲಸ, ಈ ಹಲವಾರು ವರ್ಷಗಳಿಂದ ಅವ್ರು ಮಾಡಿರುವಂತಹ ಕೆಲಸ ಪ್ಲಸ್ ಆಗುತ್ತೆ. ಅಂಡ್ ಖುದ್ದು ಮುಖ್ಯಮಂತ್ರಿಗಳು ಅಲ್ಲೇ ಇದ್ದು ಕ್ಷೇತ್ರ ಗೆಲ್ಲಿಸ್ಕೊಂಡು ಬರ್ಬೇಕು ಅಂತ ಮಾಡ್ತಾ ಇದ್ರು. ವಿಚಾರಗಳನ್ನು ನೋಡಿದಾಗ ನೀವು ನೋಡಿ, ಸಚಿವರಿದ್ದಾರೆ ಸಂತೋಷ್ ಲಾಡ್ ಅವರು ಬಹಳ ಅರ್ಥಪೂರ್ಣವಾಗಿ ಅಲ್ಲಿ ನಾಗೇಂದ್ರ ತುಂಬಾ ಚಾಲೆಂಜಿಂಗ್ ಆಗಿ ತಗೊಂಡಿದ್ದಾರೆ ಆ ಕ್ಷೇತ್ರನ. ಇವಾಗ ಆ ಕ್ಷೇತ್ರವನ್ನ ಗೆಲ್ಲೋದಕ್ಕೆ ದುಡ್ಡು ಖರ್ಚು ಮಾಡಿದ್ರು ಹಿಂದೆ ಅಂತ ಹೇಳಲಾಗಿತ್ತು. ಅದೇ ಕ್ಷೇತ್ರವನ್ನ ಈ ಸಲ ನಾವು ಗೆಲ್ಲಬೇಕು ಅನ್ನೋದು ಒಂದ್ ರೀತಿ ಕಾಂಗ್ರೆಸ್ಗೆ ಪ್ರತಿಷ್ಠೆ. ಮತ್ತು ಬಿಜೆಪಿ ಈ ಹಿಂದೆ ಒಂದ್ ರೀತಿ ಕಾಂಗ್ರೆಸ್ಗೆ ಒನ್ ಸೈಡ್ ಫೈಟ್ ಇತ್ತು. ಬಟ್ ಈ ಸಲ ಬಿಜೆಪಿ ಒಂದ್ ಒಳ್ಳೆ ಪೈಪೋಟಿ ಅಂತೂ ಕೊಡುತ್ತೆ. ಅಟ್ ದ ಸೇಮ್ ಟೈಮ್ ಬಂಗಾರು ಹನುಮಂತು ಅವರು ಅಲ್ಲಿನ ಸ್ಥಳೀಯರಲ್ಲ ಅನ್ನುವಂಥದ್ದು ಒಂದಿದೆ. ಅನ್ನಪೂರ್ಣ ತುಕಾರಾಂ ಹೋದ್ರೆ ಅಲ್ಲಿನ ಸ್ಥಳೀಯರು, ಅವರ ಮನೆಯವರು ಮಾಡಿರುವಂತಹ ಕೆಲಸಗಳು, ಅಂದ್ರೆ ತುಕಾರಾಂ ಮಾಡಿರುವಂತಹ ಕೆಲಸಗಳು ಅವರಿಗೆ ಪ್ಲಸ್ ಪಾಯಿಂಟ್ ಆಗ್ಬೋದು. ಆಡಳಿತ ಪಕ್ಷ ಇರೋದ್ರಿಂದ ಗೆಲುವು ಸುಲಭ ಆಗ್ಬೋದು ಕಾಂಗ್ರೆಸ್ಗೆ. ಮತ್ತೆ ಬಿಜೆಪಿ ಇನ್ನೊಂದು ಪ್ಲಸ್ ಏನು ಅಂತಂದ್ರೆ, ಈ ಹಿಂದೆ KRPP ಯಲ್ಲಿ ಯಾರು ಜನಾರ್ದನ್ ರೆಡ್ಡಿ ತಗೊಂಡಿರುವ 42,000 ಮತಗಳು ಬಿಜೆಪಿಗೆ ಬರುತ್ತೆ ಅನ್ನೋದೊಂದು ಲೆಕ್ಕಾಚಾರ ಇದೆ. ಅದು ಸ್ವಲ್ಪ ಸ್ಪರ್ಧೆಗೆ ಕಾರಣ ಆಗುತ್ತೆ. ಬಟ್ ವಿಜಯ ಮಾಲೆ ಯಾರಿಗೆ ಅನ್ನುವ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗೋದು ನಾಳೆನೆ. ಸೊ ನಾಳೆಗೆ ಎಲ್ಲ ರೀತಿಯ ಸಿದ್ಧತೆಗಳಂತೂ ಆಗ್ತಾ ಇದೆ. ಹೇಗಿದೆ ಸಿದ್ಧತೆ? ಇಲ್ಲಿನ ಸಿದ್ಧತೆಗಳ ಬಗ್ಗೆ ನಮ್ಮ ಪ್ರತಿನಿಧಿ ವೀರೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಸಂಡೂರು ಕಾಂಗ್ರೆಸ್ನ ಭದ್ರಕೋಟೆ, ಆದ್ರೆ ಭದ್ರಕೋಟೆಯಾಗಿ ಉಳಿದಿತ್ತ ಅನ್ನೋದೊಂದು ಪ್ರಶ್ನೆ ಇತ್ತು. ಈ ಕ್ಷಣ, ಇವತ್ತಿನ ಈ ಪರಿಸ್ಥಿತಿಯಲ್ಲಿ ಏನಿದೆ, ಸಿದ್ಧತೆಗಳು ಹೇಗಾಗಿದೆ ವೀರೇಶ್? ಹೌದು ಪ್ರಣತ್, ಈಗಾಗಲೇ ನಾವು ಸಂಡೂರು ಉಪಚುನಾವಣೆಯಲ್ಲಿ ಸಾಕಷ್ಟು ರೀತಿಯಾದಂತಹ ಪೈಪೋಟಿಯನ್ನು ಈ ಒಂದು ಬಿಜೆಪಿ ಅಭ್ಯರ್ಥಿಯಾಗಿರ್ತಕ್ಕಂತಹ ಬಂಗಾರು ಹನುಮಂತರವರು ನೀಡಿದ್ದಾರೆ. ಆದರೆ ಪ್ರತಿ ಬಾರಿಯಂತೆ ಈ ಬಾರಿಯೂ ಸಹ ಈ ಒಂದು ಕಾಂಗ್ರೆಸ್ ಪಕ್ಷವೇ ಇಲ್ಲಿ ಮತ್ತೆ ಗೆಲುವು ಸಾಧಿಸುತ್ತದೆ ಎನ್ನುವುದು ಇಲ್ಲಿ ಜನ ಅಭಿಪ್ರಾಯದಿಂದ ತಿಳಿದು ಬರುತ್ತಿದೆ. ಮುಖ್ಯವಾಗಿ ಈಗಾಗಲೇ ಸುಮಾರು 4 ಸಾರಿ ಈ ಒಂದು ತುಕಾರಾಂ ಅವರಿಗೆ ಅವಕಾಶ ಮಾಡಿಕೊಟ್ರು. ಈಗ ತುಕಾರಾಂ ಅವರ ಪತ್ನಿಯಾಗಿರತಕ್ಕಂತಹ ಈ ಒಂದು ಅನ್ನಪೂರ್ಣ ಅವರು ಸಹ ಸ್ಪರ್ಧೆಯಲ್ಲಿ ಇದ್ರು. ಆದ್ರೆ ಜನರು ಮಾತ್ರ ಈ ಒಂದು ತುಕಾರಾಂ ಅವರ ಆಡಳಿತಾವಧಿಯಲ್ಲಿ ಆಗಿರತಕ್ಕಂತಹ ಅನುಕೂಲಗಳನ್ನು ಪರಿಗಣಿಸಿ ಮತ್ತೊಮ್ಮೆ ಸಹ ಕಾಂಗ್ರೆಸ್ ಭದ್ರಕೋಟೆಯನ್ನು ಹಾಗೆ ಮುಂದುವರಿಸ್ತಾರೆ ಅನ್ನೋದು ತಿಳಿದು ಬರ್ತದೆ. ಈಗಾಗಲೇ ನಾಳೆ ಮುಂಜಾನೆ 8 ಗಂಟೆಯಿಂದಾನೇ ಈ ಒಂದು ಮತ ಎಣಿಕೆ ಕಾರ್ಯ ನಡೆಯಲಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಡಳಿತ ಮತ್ತು ಚುನಾವಣಾ ಆಯೋಗದಿಂದ ಬೇಕಾದಂತಹ ಸಂಪೂರ್ಣವಾದಂತಹ ಈ ಒಂದು ಪೂರ್ವ ಸೌಲಭ್ಯಗಳನ್ನೆಲ್ಲ ಮಾಡಿಕೊಳ್ಳಲಾಗಿದೆ. ಅದರಲ್ಲಿ ಸುಮಾರು 144 ಸೆಕ್ಷನ್ ಅನ್ನು ಈಗಾಗಲೇ ಜಾರಿ ಮಾಡಲಾಗಿದೆ. ಸುಮಾರು ಬಳ್ಳಾರಿಯ ನಗರದಲ್ಲಿರ್ತಕ್ಕಂತಹ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಮತ ಎಣಿಕೆ ಕಾರ್ಯ ಪ್ರಾರಂಭವಾಗಲಿದೆ. ಇದಕ್ಕೆ ಬೇಕಾದಂತಹ ಸಿಬ್ಬಂದಿಗಳನ್ನು ಮತ್ತು ಟೇಬಲ್ ವ್ಯವಸ್ಥೆಯನ್ನು ಸಹ ಮಾಡಿಕೊಳ್ಳಲಾಗಿದೆ. ಜನಪ್ರತಿನಿಧಿಗಳು ಬರತಕ್ಕಂಥ ವೀಕ್ಷಣೆಗೆ ಬರತಕ್ಕಂಥವರು, ತದನಂತರ ಮಾಧ್ಯಮದವರು, ಅದೇ ರೀತಿಯಾಗಿ ಈ ಒಂದು ಅಲ್ಲಿ ಕರ್ತವ್ಯ ನಿರ್ವಹಿಸುವವರಿಗೂ ಸಹ ಬೇರೆ ಬೇರೆ ಮಟ್ಟದಲ್ಲಿ ಅನುಕೂಲಕರವಾದಂತಹ ವಾತಾವರಣವನ್ನು ಸೃಷ್ಟಿಸಿ ಈ ಒಂದು ಮತ ಎಣಿಕೆ ಕಾರ್ಯವು ಯಶಸ್ವಿಯಾಗಿ ಮತ್ತು ಸ್ಪಷ್ಟವಾಗಿ ನಡೆಯುವಂತಹ ಎಲ್ಲಾ ರೀತಿಯಂತಹ ಕಾರ್ಯವನ್ನು ಕೈಗೊಳ್ಳಲಾಗಿದೆ. ಪ್ರಣತ್,
ಇದರ ಜೊತೆಗೆ ಮತ್ತೊಂದು ಇಲ್ಲಿ ಗಮನಿಸಬೇಕಾದಂತ ಅಂಶ ಏನಂದ್ರೆ ಈಗಾಗಲೇ ಎಲ್ಲೋ ಒಂದು ಕಡೆ ಸಾಕಷ್ಟು ಕಡೆನೂ ಈ ಒಂದು ಅಭ್ಯರ್ಥಿಗಳು ಕಾಂಗ್ರೆಸ್ ಗೆಲ್ಬಹುದು ಅಥವಾ ಬಿಜೆಪಿ ಗೆಲ್ಬಹುದು, ಆದ್ರೆ ಇವರ ಪರವಾಗಿ ಈ ಒಂದು ಸಂಡೂರು ಕ್ಷೇತ್ರದಲ್ಲಿ ಈಗಾಗಲೇ ಈ ಒಂದು ಬೆಟ್ಟಿಂಗ್ ದಂಧೆ ಸಹ ಪ್ರಾರಂಭವಾಗಿದೆ. ನಮಗೆ ಬಂದ ಮಾಹಿತಿ ಪ್ರಕಾರ ಸುಮಾರು 5 ರಿಂದ 6 ಕೋಟಿವರೆಗೂ ಈಗಾಗಲೇ ಬೆಟ್ಟಿಂಗ್ ನಲ್ಲಿ ತೊಡಗಿದ್ದಾರೆ ಎನ್ನುವುದು ಇಲ್ಲಿ ಸ್ಪಷ್ಟವಾಗ್ತಿದೆ. ಅದೇ ರೀತಿಯಾಗಿ ಕಾಂಗ್ರೆಸ್ ನಿಂದ ಅತಿ ಹೆಚ್ಚು ಪ್ರಮಾಣದಲ್ಲಿ ಗೆಲ್ಲುವ ಅಂತ ಇರೋದ್ರಿಂದಾಗಿ ಬಿಜೆಪಿ ಅವರು ಸಹ ಅದಕ್ಕೆ ಒಂದು ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆಯಾಗಿ ಪ್ರಣೋತ್, ಈಗ ರಾಜ್ಯದ 3 ಉಪಕದನಗಳ